ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಹಲೋ, ಹಾಯ್, ನಮಸ್ಕಾರ. ನಾನು ನಿಮ್ಮ ಶರತ್. ನಾನು ನಿಮ್ಮ ನೀತಾ ಅಶೋಕ್. ಆಸ್ ಅಂಬಿಕಾ. ಆಸ್ ಅಂಬಿಕಾ. ಓ, ನೀವು ಶರತ್. ಸೊ ಶರತ್ ಅವ್ರು ಶರತ್ ಹೆಸರಲ್ಲೇ ಪಾತ್ರ ನಿಭಾಯಿಸ್ತಾ ಇದ್ದಾರೆ. ಸೊ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ಕೋತಿದ್ದಾರೆ ಅಂತ ಅಂದ್ಕೊಂಡೆ. ಸೊ ನನ್ನ ಹೆಸರು ನೀತಾ ಅಶೋಕ್ ಅಲಿಯಾಸ್ ಅಂಬಿಕಾ. ಸೊ ನಾವೆಲ್ಲರೂ ಜಸ್ಟ್ ಇದು ಟಿ ವಿಯಲ್ಲೇ ನೋಡಿದ್ದೀವಿ, ಬೇರೆ ಬೇರೆ ಪ್ರೊಮೋಸಲ್ಲಿ ನೋಡಿದ್ದೀವಿ, ಇನ್ಸ್ಟಾಲ್ಲಿ ನೋಡ್ತಾ ಇರ್ತೀವಿ. ಸೊ ಕ್ವೈಟ್ ಅವ್ರನ್ನ ಪರ್ಸ್ನಲಿ ಮೀಟ್ ಆಗೋಕ್ಕೆ ಇದೇ ಒಂದು ಒಳ್ಳೆ ಟೈಮ್ ಆ್ಯಂಡ್ ಒಕೇಶನ್ ಆ್ಯಂಡ್ ಇನ್ನು ತುಂಬ ರಿಲ್ಯಾಕ್ಸ್ಡ್ ಆಗಿರೋ ಒಕೇಶನ್ ಅಂತ ಹೇಳ್ಬೋದು ಬಿಕಾಸ್ ವಿ ಹ್ಯಾವ್ ಕಮ್ ಹಿಯರ್ ಫಾರ್ ಅ ಪಾರ್ಟಿ. ಸೊ ನೀವೆಷ್ಟು ವೆರಿ ಮಚ್ ಎಕ್ಸೈಟೆಡ್. ಡೆಫಿನೆಟ್ಲಿ ಪ್ರತಿ ವರ್ಷ ಕುಟುಂಬ ಅಂತ ಬಂದಾಗ ಈ ನಾಮಿನೇಷನ್ ಪಾರ್ಟಿ ಅನ್ನೋದು ಒಂದು ಸ್ಪೆಷಲ್ ಆಗಿರುತ್ತೆ. ಬಿಕಾಸ್ ಎಲ್ಲದರಲ್ಲೂ ನಾವೊಂದು ನಮ್ಮ ಕ್ಯಾರೆಕ್ಟರ್ ತೊಗೊಂಡು ಓಡಾಡ್ತಾ ಇರ್ತೀವಿ ಎಲ್ಲೋದ್ರೂ. ಇಲ್ಲಿ ಬಂದು ಎಲ್ಲರನ್ನೂ ಮೀಟ್ ಮಾಡಿ ರಿಲ್ಯಾಕ್ಸ್ ಆಗಿ ಮಾತಾಡುವಂಥ ಒಂದು ಒಕೇಶನ್ನು. ಪ್ರತಿ ವರ್ಷವೂ ಒಂದೊಂದು ಥೀಮ್ ಇಟ್ಕೊಂಡು ಮಾಡ್ತಾ ಇರ್ತಾರೆ. ಈ ಸತಿನೂ ಫುಲ್ ಎಲ್ಲ ಕಡೆ ಕಲರ್ಫುಲ್ ಫ್ಲವರ್ಸ್ ಕಾಣಿಸ್ತಾ ಇದೆ. ಎಸ್, ಬ್ಲಿಂಗ್ ಇಸ್ ದ ಥೀಮ್. ಸೊ ಇಬ್ಬರು ಬ್ಲಿಂಗ್ ಆಗಿ ಬಂದಿದ್ದೀವಿ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ. ನಮ್ಗೆ ಗೊತ್ತಿರೋರ್ನೆಲ್ಲ ಮೀಟ್ ಮಾಡ್ತಾ ಇದ್ದೀವಿ ಆ್ಯಂಡ್ ಒಳಗಡೆ ಇನ್ನೊಂದಷ್ಟು ಪಾರ್ಟಿ ನಡೀತಾ ಇದೆ ಆ್ಯಂಡ್ ವಿ ಆರ್ ಎಕ್ಸೈಟೆಡ್ ಟು ಗೋ ಇನ್ ಆ್ಯಂಡ್ ಹ್ಯಾವ್ ಫ್ಯಾನ್. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ದುರ್ಗಾ. ಐ ಆಮ್ ಹ್ಯಾಪಿ. ಇದು ನನ್ನ ಮೊದಲನೇ ಝೀ ಕುಟುಂಬ ಅವಾರ್ಡ್ಸ್. ನಾನಿನ್ನ ಬಿಡಲಾರೆ ಸೀರಿಯಲ್ ಮೂಲಕ ನಾನು ಝೀ ಕುಟುಂಬಗೆ ಸೇರ್ಕೊಂಡಿದ್ದೀನಿ. ಐ ಆಮ್ ವೆರಿ ಹ್ಯಾಪಿ, ವೆರಿ ಥ್ಯಾಂಕ್ಫುಲ್ ಫಾರ್ ಝೀ ಕನ್ನಡ. ತುಂಬ ಖುಷಿ ಇದೆ ಮೊದಲನೇ ಸಲ ಇದನ್ನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರೋದು. ಐ ಆಮ್ ಹ್ಯಾಪಿ ಆ್ಯಂಡ್ ಐ ಆಮ್ ಹೋಪಿಂಗ್ ಫಾರ್ ಮೆನಿ ಮೋರ್ ಟು ಗೋ. ಥ್ಯಾಂಕ್ ಯು. ಈಗ ನಮ್ ಜೊತೆ ಇದ್ದಾರೆ ನಾನಿನ್ನ ಬಿಡಲಾರೆ ಸೀರಿಯಲ್ನ ಅಂಬಿಕಾ, ದುರ್ಗಾ ಹಾಗೂ ಶರತ್ ಅವರು. ವೆಲ್ಕಮ್ ನಾಮಿನೇಷನ್ ಪಾರ್ಟಿಗೆ. ಮೂವರು ತುಂಬಾ ಅದ್ಭುತವಾಗಿ ಕಾಣಿಸ್ತಿದ್ದೀರಾ. ಮೂವರು ಹಾಗೆ ರೆಡ್ ಕಾರ್ಪೆಟ್ ಮೇಲೆ ನಡ್ಕೊ ಬರ್ತಾ ಹೇಗ್ ಅನ್ಸ್ತಾ ಇತ್ತು? ತುಂಬ ಚೆನ್ನಾಗಿ ಅನ್ನಿಸ್ತು ಬಿಕಾಸ್ ಇದು ನನ್ನ ಮೊದಲನೇ ಕುಟುಂಬ. ಸೊ ತುಂಬ ಖುಷಿ ಆಯಿತು. ಆ್ಯಂಡ್ ರೆಡ್ ಕಾರ್ಪೆಟು ಮೊದಲನೇ ರೆಡ್ ಕಾರ್ಪೆಟು. ಸೊ ಎಕ್ಸೈಟೆಡ್ ಟು ಸಿ ವಾಟ್ ಇನ್ನೇನೇನಾಗತ್ತೆ ಅಂತ ನೋಡೋದು. ನಿಮಗೆ ಹೇಗೆ ಅನ್ಸ್ತು ರೆಡ್ ಕಾರ್ಪೆಟ್ ವರ್ಕ್? ಪ್ರತಿ ಸತಿ ಒಂದು ನಾಮಿನೇಷನ್ ಪಾರ್ಟಿ ಅಂತ ಬಂದಾಗ ಒಂದು ಬೇರೆ ಬೇರೆ ತರ ಥೀಮ್ ಇಟ್ಕೊಂಡು ಮಾಡ್ತಾರೆ ಆ್ಯಂಡ್ ಈ ಸತಿನೂ ಫುಲ್ ಬ್ಲಿಂಗ್ ಅನ್ನೋ ಒಂದು ಥೀಮ್ ಇಟ್ಕೊಂಡು ಮಾಡ್ತಾ ಇದ್ದಾರೆ. ತುಂಬಾ ಚೆನ್ನಾಗಿದೆ ಆ್ಯಂಡ್ ಇಟ್ಸ್ ಫನ್. ನ್ಯೂ ಟೀಮ್ ಆ್ಯಂಡ್ ಅಫ್ಕೋರ್ಸ್ ನ್ಯೂ ಪೀಪಲ್. ಎಲ್ಲ ಕಡೆ ತುಂಬಾ 2-3 ಸೀರಿಯಲ್ ಹೊಸದಾಗಿ ಲಾಂಚ್ ಆಗಿದೆ. ಸೊ ಎಲ್ಲ ಹೊಸ ಜನಗಳು. ಸೊ ಇಟ್ಸ್ ನೈಸ್ ಟು ಮೀಟ್ ನ್ಯೂ ಪೀಪಲ್. ನಿಮ್ಗೆ ಹೇಗೆ ಅನ್ಸ್ತು? ತುಂಬ ಖುಷಿ ಆಯಿತು. ಮೊದಲನೇ ಕುಟುಂಬ ಆಗಿರೋದ್ರಿಂದ ಸೊ ಏನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಹೇಗೆ ಬರುತ್ತೆ ಲೆಟ್ಸ್ ಸಿ ಅಂತ ಎಂಜಾಯ್ ಮಾಡೋಣ ಅಂತ ಬಂದಿರೋದು. ತುಂಬ ಚೆನ್ನಾಗಿ ಫೀಲ್ ಆಗ್ತಾರೆ, ಖುಷಿ ಆಗ್ತಾ ಇದೆ. ಐ ಆಮ್ ಲೈಕಿಂಗ್ ಇಟ್. ಅಂಬಿಕಾ ಅವ್ರೆ, ಅಂದ್ರೆ ಇಷ್ಟು ದಿನ ಆಲ್ಮೋಸ್ಟ್ 2-3 ಮಂತ್ಸ್ ಅನ್ಸುತ್ತೆ ಒಂದೇ ಸೀರಿಯಲ್ ಇದ್ರಿ, ಆಮೇಲೆ ಸೀರೆ ಬದಲಾಯ್ತು. ಇದು ಜನರ ಬೇಡಿಕೆನ ಇಲ್ಲ ನೀವು ಪರ್ಸನಲ್ ಇಲ್ಲ ನನಗೆ ಚೇಂಜ್ ಮಾಡ್ಬಿಡಿ ಒಂದೇ ಸೀರೆ ಸಾಕಾಗಿದೆ ಅಂತ ನಿಮ್ ಕೋರಿಕೆನ? ಅದು ಎಲ್ರೂ ಕೋರಿಕೆ ಅಂತ ಹೇಳ್ಬೋದು. ಯಾಕಂದ್ರೆ ನಾನು ಮೊದಲನೇ ಒಂದ್ ಸೀರೆ ಐ ಥಿಂಕ್ 80 days ಹಾಕಿದ್ದೆ. ಸೊ ಒಂದೇ ಸೀರೆ ಇತ್ತು, ಬಟ್ ಅದು ಹರಿದೋಗಿದ್ರು. ನಾನು 2ನೇ ಸತಿ ತಗೊಂಡೆ, ಅದು ಹರಿದೋಯ್ತು. 3ನೇ ಸತಿ ತಗೊಂಡೆ, ಅದು ಹರಿದೋಯ್ತು. ಆಮೇಲೆ ವೆಂಡರ್ ಹೇಳಿದ್ರು, ಮೇಡಮ್ ಇನ್ನಿ ಈ ಸೀರೆ ಇಲ್ಲ. ಹೌದಾ? ಆಯ್ತು, ಎಲ್ಲ ಸೇಲ್ ಔಟ್ ಆಗಿದೆ, ಇನ್ನು ನಾವು ಇದನ್ನ ಮಾಡ್ತಾನೂ ಇಲ್ಲ. ಸೊ ಇನ್ ಸಿಗಲ್ಲ ಈ ಸೀರೆ ಅಂತ ಹೇಳಿ ನಂದೆನ್ ಐ ರಿಕ್ವೆಸ್ಟೆಡ್ ಅಂಡ್ ಈ ಆಡಿಯನ್ಸ್ ಅಲ್ಲೂ ಎವ್ರಿ ಟೈಮ್ ಹೇಳ್ತಾ ಇದ್ರು, ಪಾಪ ಇವ್ರನ್ನ ಒಂದೇ ಸೀರೆಯಲ್ಲಿ ತೋರಿಸ್ತಾ ಇದ್ದೀರಾ, ಪಾಪ ಇವ್ರಿಗೆ ಚೇಂಜ್ ಮಾಡಿಸಿ ಅಂತೆಲ್ಲ ತುಂಬಾ ಸತಿ ಹೇಳ್ತಾ ಇದ್ರು. ಕಮೆಂಟ್ ಸೆಕ್ಷನ್ ಅಲ್ಲಿ ನೋಡ್ತಾ ಇದ್ದೆ. ಸೊ ಐ ಥಿಂಕ್ ಓವರ್ ಆಲ್ ಒಂದು ಕೇಳಿಸ್ತು ನಮ್ಮ ಸ್ಟೋರಿ ರೈಟರ್ಗೂ. ಹಂಗೆ ದುರ್ಗನು ಕಳ್ಸಿದ್ರು. ದುರ್ಗನ್ ಕಳ್ಸಿ ನನಗೊಂದಷ್ಟು ಸೀರೆನು. ಹೌದಾ? ಮೂವರು ಬಂದಿದ್ದೀರಾ, ನೀವು ಎಲ್ರಿಗೂ ಭಯ ಹುಟ್ಟಿಸ್ತೀರಾ. ನಾನು ನಿಮಗೊಂದು ಕ್ಯೂರಿಯಸ್ ಆಗಿರೋ ಗೇಮ್ ಆಡ್ಸೋಣ. ಭಯ ನುಡ್ಸಲ್ಲ, ಒಂದು ಫನ್ ಆಗಿ ಮಜ್ಜಾ ಮಾಡೋಂಥ ಗೇಮ್. ನೋಡಿ, ಇವಾಗ ಒಂದು ಟ್ರೆಷರ್ ಬಾಕ್ಸ್ ಇದೆ. ಇದ್ರ ಒಳಗಡೆ ಡಿಫ್ರೆಂಟ್ ಆಗಿ ವೆರೈಟೀಸ್ ಗಿಫ್ಟ್ ಐಟಮ್ಸ್ ಇದೆ. ಸೊ ಕೈ ಹಾಕಿ ಒಂದು ಗಿಫ್ಟ್ ಸಿಗುತ್ತೆ. ಸೊ ಆ ಗಿಫ್ಟ್ ನಿಮ್ ತಂಡದ ಯಾವ ವ್ಯಕ್ತಿಗೆ ನಿಮ್ ಸೂಟ್ ಆಗುತ್ತೆ ಅಂತ ನೀವು ಹೇಳ್ಬೇಕು. ಯಾರು ಫಸ್ಟ್? ನೀವೇ. ಇಲ್ಲ ಇವರೇ ಫಸ್ಟ್.
ಒಳಗಡೆ ಏನ್ ಅನ್ಸ್ತಾ ಇದೆ? ಕೈಗೆ ಸಿಕ್ಕಿದ್ ತಗೋಬೇಕು, ಅದು ಇದು ಹುಡುಕಂಗಿಲ್ಲ. ಅಮ್ಮ ದಿಸ್ ಇಸ್ ವೆರಿ ಇದು ಯಾರು? ಸದ್ಯಕ್ಕೆ ಅಂಬಿಕನ್ ಲೈಫಲ್ಲಿ ಹಾವಿನ ಓ. ರೋಲ್ ಯಾರು ಪ್ಲೇ ಮಾಡ್ತಾ ಇರೋದು ಅಂದ್ರೆ Yes. ಮಾಲ್ವಿಕಾ ಮತ್ತೆ ಮಾಯಾ. ಆದ್ರೆ ಇದು ಟ್ವಿಸ್ಟ್ ಏನು ಗೊತ್ತಾ? ಇದನ್ನ ಇಟ್ಕೊಂಡು ಇಲ್ಲಿರೋರ್ನ ರೋಸ್ಟ್ ಮಾಡ್ಬೇಕು, ಕಾಲ್ ಎಳಿಬೇಕು. ನಾನು ಹೇಳ್ದಂಗೆ ನಿಮ್ಮ ಯಜಮಾನ್ರು? ನೀವಿಬ್ರು ಜೀವನ ನಡೆಸಿಲ್ಲ ಅಂದ್ರೆ ಇದ್ರಲ್ಲೇ ಡುಸ್ ಅಂತ. ಸರಿ, ನೀವು ಕೈ ಕ್ಯೂಟಿ. ಏನದು? ಡಾಗ್ ಹಪ್ಪಿ. ಡಾಗ್ ಅಂತೆ. ಯಾರಿಗೆ? ಇನ್ನು ಚೆನ್ನಾಗಿ ಹೇಳ್ಬೋದು ಇವಾಗ ಅವ್ರ ಮನೆ. ಈ ಡಾಗ್ ನ ಯಾರಿಗ್ ಕಂಪೇರ್ ಮಾಡ್ತೀರಾ? ಕಂಪೇರ್ ಮಾಡಿ ರೋಸ್ಟ್ ಮಾಡ್ಬೇಕು. ನೀ ಅಂತಿನ ನಾಯಿ ಅಂತ. ನಮ್ಮ ಸೆಟ್ಟಲ್ಲಿ ನಾನು ನಾಯಿ ಅಂತ ಹೇಳಲ್ಲ, ಪಾಪ ಕ್ಯೂಟ್ ಪಪ್ಪಿ ನಾನು ಶಾನ್ವಿ ಅಂತ ತಂಗಿ ಕ್ಯಾರೆಕ್ಟರು, ಅವ್ರನ್ನ ಕಂಪೇರ್ ಮಾಡ್ತೀವಿ. ಶಿ ಇಸ್ ಸೋ ಕ್ಯೂಟ್ ಆಲ್ಸೋ ಅಂಡ್ ಅದೇ ತರಾನೇ ಲಾಯಲ್ ಪಾಪಚ್ಚಿ. ಅದು ನಾವೆಲ್ಲೇ ಕರೆದ್ರು ನಮ್ ಜೊತೆನೆ ಇದ್ಕೊಂಡು ಹೇಳಿದ ಕೆಲಸ ಮಾಡ್ಕೊಂಡು ಎಳಿಸ್ಕೊಂಡು ಇವರಷ್ಟು ಅವಳಷ್ಟು ಯಾರಿಗೂ ಕಾಲ್ ಎಳಿಯಲ್ಲ ಪಾಪ. ಅದು ತಗೊಳ್ಳೆ. ನಾವು ಯಾವ ಸೆಟ್ಟಿಂದ ಬರ್ತಾ ಇರೋದು ಗೊತ್ತಾ? ಸತ್ಯಕೃಷ್ಣ ಅವ್ರ ಸೆಟ್ಟಿಂದ ನೀವು ಈ ತರ ಮಾತಾಡಿದ್ರೆ ನಮ್ಗೆ ತುಂಬಾ ಕಷ್ಟ ಆಗುತ್ತೆ ರೆಸ್ಪಾಂಡ್ ಮಾಡಕ್ಕೆ. ಐ ಲವ್ ಯು. ಆನ್ಗೋಯಿಂಗ್ ಯಾರ್ಗೆ ಹೇಳಿದ್ದು? ರೂಮರ್ಸ್ ಆನ್ಗೋಯಿಂಗ್ ಸಮಥಿಂಗ್. ಯಾರ್ಗೆ ಹೇಳಿದ್ದು? ಐ ಲವ್ ಮೀ. ಅದೇ ಯಾರ್ಗೆ? ನಿಮಗೆ ಹೇಳಿದ್ದು ಬಿಡಿ, ಹೋಗ್ಲಿ. ನೋಡಿ ಒಂಚೂರು ಹೇಳಿದ್ರೆ ಪಾಪ ಆಡಿಯನ್ಸ್ ನಾವೆಲ್ಲರೂ ಕಾಯ್ತಾ ಇದ್ವಿ. ಒಳ್ಳೆ ಮೂಮೆಂಟ್ ಆಗಿ ಇದನ್ನ ರೋಸ್ಟಿಂಗ್ ಇಂದ ಲವ್ ಮೂಮೆಂಟ್ ಆಗಿ ಕ್ರಿಯೇಟ್ ಮಾಡಿ. ನಾನಾಗೆ ಇದನ್ನ ಮಾಡಕ್ ಸಾಧ್ಯ ಇಲ್ಲ. ಅವ್ರು ಏನಾದ್ರು ಮ್ಯಾಜಿಕ್ ಮಾಡಿದ್ರೆ ನಾನು ಮಾಡ್ಬೋದು ಅಷ್ಟೇ. ನಾನ್ ಇವರಿಗೆ ಇದನ್ನ ಕೊಡ್ತೀನಿ, ಯಾಕಂದ್ರೆ ಅಂಬಿಕಾ ಲವ್ಸ್ ಶರತ್. ಸೊ ಇವಾಗ ಓ, ಅಂದ್ರೆ ತುಂಬಾ ಜನದ್ದು ಬಯಕೆ ಆಗಿತ್ತಿದು. ಸೊ ಇದ್ರಲ್ಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ಓದ್ತಾ ನೀವು ಇರ್ತೀವಿ. ಕಾತರದಿಂದ ಕಾಯ್ತಾ ಇದ್ರ ಅದ್ರ ಬಗ್ಗೆ ಮಾತಾಡಕಲ್ವಾ? ಗೊತ್ತು ನನಗೆ. ಹೇಳಿ ಹೇಳು ಹಾರ್ಟ್ ಬಗ್ಗೆ ಹೇಳಿ. ಇವಾಗ ಔಟ್. ಈಗ ಹೇಳು, ಕೈಯಲ್ಲಿದೆ. ಏನಾಯ್ತು? ಬಸ್ಸು ಏನಿದು? ನೀವ್ ಈ ತರ ಅಂತ ಅನ್ಕೊಂಡಿರ್ಲಿಲ್ಲ. ಏಯ್ ನಾನ್ ಹಿಂಗ್ ಕೊಟ್ಟಿದ್ದೆ. ಇಲ್ಲೇ ಕಿತ್ತಾಟ ಮತ್ ಶುರು ಆಯ್ತು. ಬೇಕಾಯ್ತು ಇವಾಗಿನ ಹಾರ್ಟ್ ಕೊಟ್ಟು ಅವಾಗ್ಲೇ ಕಿತ್ತಾಡ್ತಿದಾರಲ್ವಾ? ಬಾಳ ಕಷ್ಟ ಆಯ್ತು ಇವ್ರದ್ದು. ಶರತ್ ಅವ್ರೆ, ಈ ಗೋಲ್ಡನ್ ರೋಸ್ ಇಟ್ಕೊಂಡು ಒಂದ್ ಗೋಲ್ಡನ್ ಮೂಮೆಂಟ್ ಕ್ರಿಯೇಟ್ ಮಾಡ್ಬೇಕು. ಇವ್ರಿಬ್ರು ನಿಮ್ಗೆ ಎಷ್ಟು ಇಂಪಾರ್ಟೆಂಟ್ ನಿಮ್ ಲೈಫ್ ಅಲ್ಲಿ? ಯಾರನ್ನ ಬೇಕಾದ್ರೆ ನೀವು ಚೂಸ್ ಮಾಡ್ಕೋಬಹುದು. ಇಬ್ರು ಚೂಸ್ ಮಾಡ್ಬೋದಾ? ಅದ್ ನಿಮ್ ಇಷ್ಟಪ್ಪ. ನಾನ್ ಕೊಟ್ಟಿರೋದಾಯ್ತು, ನನ್ ಕೆಲಸ ಮುಗೀತು. ಎಸ್ ಡೆಫಿನೆಟ್ಲಿ. ಮೊದಲನೇದಾಗಿ ಇದು ಅಂಬಿಕಾಗ್ ಏನಕ್ಕೆ ಕೊಡ್ತೀನಿ ಅಂತಂದ್ರೆ, ಅಂಬಿಕಾ ನನ್ನ ಫಸ್ಟ್ ಲವ್. ಸೊ ತುಂಬಾ ಇಷ್ಟಪಟ್ಟು ಮದ್ವೆ ಆಗಿರುವಂತ ಹುಡುಗಿ. ಹಂಗಾಗಿ ಇದು ಆಬ್ವಿಯಸ್ಲಿ ಅಂಬಿಕಾ ಕೊಡ್ತೀನಿ. ಇದನ್ನ ನಾನು ಮತ್ತೆ ದುರ್ಗಾಗ್ ಏನಕ್ಕೆ ಕೊಡ್ತೀನಿ ಅಂತಂದ್ರೆ, ನನ್ನ ಮಗಳು ಈತನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇರೋ ದುರ್ಗಾ ಆಕ್ಚುಲಿ ಅಮ್ಮನ ಸ್ಥಾನನ ಅವಳಿಗೆ ಕೊಟ್ಟು, ಐ ಮೀನ್ ಅಮ್ಮ ಸ್ಥಾನ ತುಂಬ್ತಾ ಇದ್ದಾಳೆ ಅವಳು. ಸೊ ಹಂಗಾಗಿ ಈ ರೋಸ್ನ ನಾನು ದುರ್ಗಂಗೂ ಕೊಡಕ್ ಇಷ್ಟಪಡ್ತೀನಿ. ನಾನ್ ನಿಮ್ಗೆ ಯಾಕೆ ಬೇಜಾರ್ ಮಾಡ್ಲಿ? ನಿಮಗೋಸ್ಕರ ಇನ್ನೊಂದು ರೋಸ್ ಕೊಡ್ತೇನೆ. ಥ್ಯಾಂಕ್ ಯು.